ನಮಸ್ತೆ ಎಲ್ಲರಿಗೂ. ಇವತ್ತು ನೀವು ಅತಿ ಕಡಿಮೆ ಸಮಯದಲ್ಲಿ ಜಾಸ್ತಿ ಶ್ರಮ ಇಲ್ಲದೇ ದೇವ್ರ ಮನೆ ಪೂಜಾ ಸಾಮಗ್ರಿಗಳನ್ನು ಏನು ಹಿತ್ತಾಳೆ ಸಾಮಾನುಗಳು ಬೆಳ್ಳಿ ಸಾಮಾನುಗಳು ಬರ್ತಾವಲ್ಲ ಅವನ್ನ ಚೆಂಬು ತಟ್ಟೆಗಳು ಅತಿ ಕಡಿಮೆ ಸಮಯದಲ್ಲಿ ಅತಿ ಹೊಳಪಾಗಿ ಕಾಣಬೇಕು. ಅದನ್ನೇ ಆ ಥರ ಯಾವ ಥರ ತೊಳಿಬೇಕು, ಯಾವ ಥರ ಕ್ಲೀನ್ ಮಾಡ್ಬೇಕು ಅನ್ನೋದು ಹೇಳ್ಕೊಡ್ತೀನಿ. ಕೆಲವೊಬ್ರು ಏನು ಮಾಡ್ತಾರೆ, ಇವಾಗ ಉಪ್ಪು ಲಿಂಬೆಹಣ್ಣು ತಿಕ್ತಾರೆ, ಅದು ಬೇಗ ಕಪ್ಪಾಗ್ಬಿಡ್ತೈತಿ, ಭಾಳ ದಿವಸ ಬರೋದೇ ಇಲ್ಲ ಅದು. ಆಮೇಲೆ ಕೆಲವೊಬ್ರು ಪೀತಾಂಬರಿ ತಿಕ್ತಾರೆ, ಅದು ಚೆನ್ನಾಗಿರುತ್ತೆ, ಇಲ್ಲ ಅಂತ ಹೇಳಲ್ಲ, ಬಟ್ ಭಾಳ ಹೊತ್ತು ತೊಗೊಳ್ತೈತಿ. ಅದು ತಳ ಅಂತ ಅನಿಸ್ಬೇಕಂದ್ರೆ ನಾವು ಸುಮಾರು 1 ಗಂಟೆ ಕುಂದಿರ್ಬೇಕು. ಭಾಳ ಸಾಮಾನುಗಳು ದೇವ್ರ ಮನೇಲಿ ಇದ್ರಂತೂ ಭಾಳ ಒಂದು ತಾಸು ಟೈಮ್ ವೇಸ್ಟ್ ಆಕತಿ. ಮತ್ತು ಕೈಯೆಲ್ಲ ಹಾರ್ಡಾಗಿ ಸಿಪ್ಪೆ ಸುಲಿತಾವೆ. ಅದು ಏನು ಇಲ್ಲದೇ ನೀವು ಆರಾಮಾಗಿ ಒಂದು 5-10 ನಿಮಿಷದಲ್ಲಿ ದೇವ್ರ ಮನೆ ಸಾಮಗ್ರಿಗಳನ್ನೆಲ್ಲ ತಿಕ್ಕೋಬೋದು. ಅದು ಏನಂತ ಹೇಳ್ತೀನಿ ನೋಡಿ ವೀಕ್ಷಕರೀಗ. ಇದು ನನಗೆ ತುಂಬ, ನಾನು ಇದನ್ನು ಯಾವಾಗಲೂ ಸುಮಾರು ವರ್ಷದಿಂದ ನಾನು ಇದನ್ನು ಬಳಸ್ತಾ ಇದ್ದೀನಿ. ಇದ್ರ ಬಗ್ಗೆ ನಾನು ವೀಕ್ಷಕರಿಗೂ ಹೇಳಬೇಕು, ಇದನ್ನು ನಾನು ತಿಳಿಸ್ಕೊಡ್ಬೇಕು ನನ್ನ ಫ್ರೆಂಡ್ಸಿಗಂತ ನನಗೆ ಆಸೆ ಆಗಿತ್ತು. ಅದ್ರ ಬಗ್ಗೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ನಾನು ಏನು ಬಳಸಿ ಇದನ್ನು ಕ್ಲೀನ್ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ಇದು ನೋಡಿ, ಹೆಚ್ಚಿಗೆ ಖರ್ಚು ಏನೂ ಇಲ್ಲ. ಒಂದು 5-10 ರೂಪಾಯಿ ಕೊಟ್ಟರೆ ನಿಮ್ಗೆ ಲಿಂಬು ರಸ ಕೊಡ್ರಿ ಅಂದರೆ, ಅಥವಾ ಲಿಂಬು ಸತ್ತು ಅಂತ ಹೇಳ್ತಾರೆ. ಇದನ್ನು ಅಡುಗೆಗೆಲ್ಲ ದೊಡ್ಡ ದೊಡ್ಡ ಅಡುಗೆಗೂ ಬಳಸ್ತಾರೆ. ಇದು ನೋಡಿ, ಇದು ಸಕ್ಕರೆ ಥರ ಇರ್ತೈತಿ, ಲಿಂಬು ಸತ್ತು ಅಂತ. ಇದು ಮತ್ತು ಸಬೀನ ಪುಡಿ, ಇವೆರಡೇ ಸಾಕು, ಇದಕ್ಕೆ ಇನ್ನೇನು ಬೇಕಾಗಿಲ್ಲ. ನೋಡಿ, ಸ್ವಲ್ಪ ಪೌಡ್ರ್ ಹಾಕೊಳ್ಳಿ, ಸಬೀನ ಪೌಡ್ರು ಸ್ವಲ್ಪ ಸಾಕು. ಸ್ವಲ್ಪ ಇದು ನೋಡಿ, ಜಾಸ್ತಿನೂ ಹಾಕ್ಕೊಳಕ್ಕೆ ಹೋಗಬೇಡಿ, ಸ್ವಲ್ಪ ಸಾಕು, ಜಾಸ್ತಿ ಬೇಡ. ಇದು ನೋಡಿ, ಇಷ್ಟು ಸಾಕು. ಸ್ವಲ್ಪ ನೀರು, ಇದು ಎಷ್ಟು ದಿವಸ ಇರ್ತದಂದ್ರೆ ನಿಮಗೆ, ನಾನು ನಮ್ಮನೆಯಲ್ಲಿ ಕೆಂಟು ನೀರು, ಕುಡಿಯೋ ನೀರು, ಅದರಿಂದ ನಾನು ತೊಳೆಯೋಕೆ ಹೋಗಲ್ಲ. ನಾನು ಇದು ಮಾಮೂಲು ವಾಟರ್, ನಮ್ಮ ಬೋರ್ ವಾಟ್ರಿಂದಲೇ ತೊಳಿತೀನಿ. 15 ಡೇಸ್ 20 ಡೇಸ್ವರೆಗೂ ಕಪ್ಪಾಗಲ್ಲ. ತೋರಿಸ್ತೀನಿ ನಾನು. ಈಗ ದೇವ್ರ ಮನೆಯಲ್ಲಿ ನಾನು 1 ವೀಕ್ ಆಯಿತು ತಿಕ್ಕಿ, ನಾನು ಅರೇಂಜ್ ಮಾಡಿ ಪೂಜೆ ಎಲ್ಲ ಮಾಡಿದ್ದೀನಿ. ನಾನು ತೋರಿಸ್ತೀನಿ ನಿಮಗೆ ಅದು ಹೆಂಗಿದೆ ಅಂತ ನೋಡಿ. ಈಗ ನೋಡಿ, ಇಷ್ಟೇ ಇದು ನೋಡಿ, ಕಪ್ಪಗಿದೆ, ಇಷ್ಟಿದೆ. ಇದು ನಾನು ಅವಾಗವಾಗ ತೊಳಿತಾ ಇರ್ತೀನಲ್ಲ, ಹಾಗಾಗಿ ಜಾಸ್ತಿ ಇದಾಗಿಲ್ಲ, ಜಾಸ್ತಿ ಕಪ್ ಆಗೋದೇ ಇಲ್ಲ. ಇದು ನಿಮ್ಗೆ 20 ದಿವಸ ಆದರೂ ಕಪ್ಪಾಗಲ್ಲ. ನೀವು ಇನ್ನೂ ನಿಮಗೆ ಸ್ವೀಟ್ ವಾಟರ್ ಬರ್ತಾ ಇದ್ದರೆ, ಸ್ವೀಟ್ ವಾಟ್ರಿಂದ ತೊಳೆದ್ರೆ ಇನ್ನೂ ಸುಮಾರು ದಿವಸ ಇಡ್ಬೋದು. ಇಲ್ಲಿ ನೋಡಿ, ಜಾಸ್ತಿ ನಾನು ಎಷ್ಟೊತ್ತು ತೊಗೊಂಡೆ ನೀವೇ ನೋಡಿದ್ರಲ್ಲ. ನೋಡಿ, ಮತ್ತು ನಾನು ಸ್ವೀಟ್ ವಾಟರ್ ತೊಗೊಂಡಿಲ್ಲ, ಮಾಮೂಲು ವಾಟ್ರೇ ತೊಗೊಂಡಿದ್ದೀನಿ. ಆದರೆ ನೀವು ತಿಕ್ಕಿದ ಮೇಲೆ ಒಂದು ವಿತಿನ್ 1 ನಿಮಿಷ 2 ನಿಮಿಷದಲ್ಲಿ ಒರೆಸ್ಕೊಂಬಿಡ್ಬೇಕು. ಯಾವುದೇ ಪಾತ್ರೆ ಆಗಲಿ ಬಿಟ್ಟರೆ ಕಲೆ ಬೀಳ್ತಾವಲ್ಲ, ಒಂದು ಒಣ ಬಟ್ಟೆ ತೊಗೊಂಡು ಒರೆಸಿಟ್ಕೊಂಬಿಟ್ರೆ ಆಯಿತು. ಆಮೇಲೆ ನೀವು ಎಲ್ಲ ಪೂಜೆ ಮಾಡುವಾಗ ನೀಟಾಗಿ ಕುತ್ಕೊಂಡು ಪೂಜೆ ಮಾಡ್ಕೊಂಡ್ರೆ ಆಗುತ್ತೆ. ನೋಡಿ, ಇದು ಇನ್ನು ಹಿತ್ತಾಳಿದೊಂದು ತೋರಿಸ್ತೀನಿ ನಿಮಗೆ. ಹಿತ್ತಾಳಿದು ಮೂರ್ತಿ, ದೇವ್ರ ಮೂರ್ತಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ಇಷ್ಟೇ, ಜಾಸ್ತಿ ಏನು ಬೇಡ. ನಮಗೆ ಭಾಳ ಫಳ ಹೊಳಿಬೇಕಂದ್ರೆ ನಾವು ಇಷ್ಟು ತಿಕ್ಬೇಕು, ಇಲ್ಲಾಂದ್ರೆ ಸ್ವಲ್ಪ ಕ್ಲೀನ್ ಆಗಿಬಿಡ್ಬೇಕಂದ್ರೆ ಆಯ್ತು. ಇಷ್ಟಂದು ನಾವು ತೊಳೆದ್ಬಿಟ್ರೆ ಮುಗಿದೋಯ್ತು, ಕ್ಲೀನ್ ಆಗಿಬಿಟ್ಟಿರ್ತದೆ. ಅದು ಮೇನ್ ಏನಂದರೆ ಜಾಸ್ತಿ ದಿವಸ ಬರ್ತದೆ, ಬೇಗ ಕಪ್ಪೇ ಆಗಲ್ಲ. ಇದು ಹೆಣ್ಮಕ್ಳಿಗೆ, ಅದು ಗೃಹಿಣಿಯರಿಗೆ ಇದು ಟೈಮ್ ಭಾಳ ನಮಗೆ ಉಳಿತಾಯಕ್ಕೆ ತನ್ಕೋಬೋದು. ಇಲ್ಲಿ ನೋಡಿ, ಅಮಾಸಿ ಹುಣ್ಣಿಮೆ ಬರ್ತಾವೋ, ಶುಕ್ರವಾರ ಸೋಮವಾರ ನಾವು ಪೂಜೆಗಳೆಲ್ಲ ದೇವರೆಲ್ಲ ತೊಳ್ಕೊಂಡು ದೇವ್ರ ಮನೆಯೆಲ್ಲ ಶೃಂಗಾರ ಮಾಡಿ ಅಂದರೆ ಟೈಮ್ ತೊಗೊಳ್ತೈತಿ. ಅವಾಗ ನಾವು ಆರಾಮಾಗಿ ನಾವು ಒಂದು 10-15 ನಿಮಿಷದಲ್ಲಿ ಎಲ್ಲ ದೇವ್ರನ್ನ ತೊಳ್ಕೊಂಬಿಡ್ಬೋದು. ದೇವ್ರ ಮನೆಯಲ್ಲಿ ಇರುವಂಥ ಎಲ್ಲ ವಿಗ್ರಹಗಳನ್ನು ಕ್ಲೀನ್ ಮಾಡ್ಕೊಂಬಿಡ್ಬೋದು. ನೋಡಿ ಹೆಂಗೆ ಅನಿಸ್ತಾ ಇದೆ ಇದು. ನೋಡಿ, ನಾನು ತುಂಬ ಹೊತ್ತು ತೊಗೊಂಡೇ ಇಲ್ಲ. ನಮಗೆ ಇನ್ನೂ ಹೊಳಪು ಬೇಕಂದ್ರೆ ಇನ್ನೂ ಸ್ವಲ್ಪ ತಿಕ್ಕೊಂಡ್ರೆ ಇನ್ನೂ ನಿಮಗೆ ಹೊಳಪು ಬರ್ತೈತಿ. ಇದು ಒಂದು ನಾನು ನಿಮಗೆ ಹಂಗೆ ಮಾಡಿ ತೋರಿಸ್ತೀನಿ ನೋಡಿರಿ. ಇದು ಒಂದು ಸ್ವಲ್ಪ ಜಾಸ್ತಿ ಹೊತ್ತು ತಿಕ್ತೀನಿ ನೋಡಿರಿ, ಒಂದು ಅರ್ಧ ನಿಮಿಷ, ಜಾಸ್ತಿ ಅರ್ಧ ನಿಮಿಷದಲ್ಲೇ ತಿಕ್ಕಿ ತೋರಿಸ್ತೀನಿ ಇದನ್ನು.
ಜಾಸ್ತಿ ನಾವು ಬ್ರಷ್ ಹಾಕಿ ಎಲ್ಲ ಸಣ್ಣ ಸಣ್ಣ ಇದು ಕಸರೆಲ್ಲ ಕೂತಿರ್ತು ಅಂತಲ್ಲೆಲ್ಲ ಉಜ್ಜಬೇಕಪ್ಪ ಅನ್ನೋಂಗಿಲ್ಲ. ಸುಮ್ಮನೆ ಇದು ಹಿಂಗೆ ಅದ್ದು ಬಿಟ್ರೆ ಸಾಕು, ಹಿಂಗಂದು ಬ್ರಷ್ ತಗೊಂಡು ಹಿಂಗೆ ಅಂದುಬಿಟ್ರೆ ಸಾಕು, ತಾನೇ ಕ್ಲೀನ್ ಆಕತ್ತದು. ಇಲ್ಲಿ ನೋಡಿ. ಆಮೇಲೆ ಎಣ್ಣೆ ಜಿಡ್ಡಿರೋಂಥವು ದೀಪಗಳು, ಅವನ್ನ ನಾವು ಏನು ಸೋಪ್ ಬೇಕಿಲ್ಲ, ಪೌಡ್ರ್ ಬೇಕಿಲ್ಲ, ಡಿಟರ್ಜೆಂಟ್ ಏನು ಬಳಸೋದು ಬೇಕಿಲ್ಲ. ನಾವು ಡೈರೆಕ್ಟ್ ಇದನ್ನೊಂದು ತಿಕ್ಕಿದರೆ ಸಾಕು. ಆಮೇಲೆ ಇದು ಒಂದು 10 ರೂಪಾಯಿದು ನೀವು ತಂದಿಟ್ಕೊಳ್ಳಿ, ಒಂದು ಪಾಕೆಟ್ ಸವಿನ ಒಂದು 10 ರೂಪಾಯಿ ಅಥವಾ ಒಂದು 20 ರೂಪಾಯಿದು ಲಿಂಬು ಸತ್ತು ಇಟ್ಕೊಂಬಿಟ್ರೆ ನೀವು ಒಂದು 4 ತಿಂಗಳು 5 ತಿಂಗಳು ಬರುತ್ತೆ ಇದು ನಿಮಗೆ. ಜಾಸ್ತಿ ಹೋಗೋದಿಲ್ಲ, ಪೌಡರು ಖರ್ಚಾಗಲ್ಲ, ಅದು ಖರ್ಚಾಗಲ್ಲ. ಈಗೆಲ್ಲ ಮುಂದೆ ಶ್ರಾವಣ ಬರ್ತಾ ಇದೆ, ಇನ್ನೊಂದು ಮಂತಲ್ಲಿ ಪೂಜೆಗಳೆಲ್ಲ ಸ್ಟಾರ್ಟ್ ಆಗ್ತವೆ. ಮಹಿಳೆಯರಿಗೆ ತುಂಬ ಪೂಜಾ ಪುನಸ್ಕಾರ ಇಂಥವೆಲ್ಲ ಮಾಡೋರಿಗೆ ಬಹಳ ಖುಷಿ. ಹೆಣ್ಮಕ್ಳಿಗಿದು ಅಂತ ಸಡಗರದಿಂದ ಸಂಭ್ರಮದಿಂದ ಶ್ರಾವಣ ಮಾಸನ ನಾವು ಕಳಿತೀವಿ. ಶುಕ್ರ ಗೌರಿ, ಮಂಗಳ ಗೌರಿ, ವರಮಹಾಲಕ್ಷ್ಮಿ ನಾವೆಲ್ಲ ತೊಳ್ಕೊಂಡು ಪೂಜೆ ಮಾಡೋಕ್ಕೆ ಭಾಳ ಟೈಮ್ ತೊಗೊಳ್ತೈತೆ. ಇದನ್ನು ನಾವು ಬಳಸೋದ್ರಿಂದ ಅತಿ ಕಡಿಮೆ ಸಮಯ, ಬಹಳ ನೀವು ಸಮಯ ಉಳಿತಾಯ ಮಾಡ್ತೀರಿ. ನೋಡಿ, ಒಂದು ಒಣ ಬಟ್ಟೆ ತಗೊಂಡು ಹಿಂಗೆ ಒರೆಸಿಟ್ಬಿಟ್ರೆ ಆಗೋಯ್ತು. ನೋಡಿ ಹೆಂಗೆ ಪಳ ಪಳ ಅಂತ ಹೊಳಿತಾ ಇದ್ದಾವೆ. ಇದನ್ನು ಯೂಸ್ ಮಾಡಿ ನೋಡಿ, ಖಂಡಿತ ನೀವು ಖುಷಿ ಪಡ್ತೀರ. ನೀವು ಟೈಮು ನಿಮ್ಗೆ ಉಳಿತಾಯ ಆಗುತ್ತೆ. ನಿಮಗೆ ದೇವ್ರ ಮನೆಯಲ್ಲಿ ನಾನು ಈಗ ಒಂದು ವಾರ ಆಯ್ತು ಅದನ್ನು ಅವನ್ನೆಲ್ಲ ತಿಕ್ಕಿ ನಾನು ಪೂಜೆ ಮಾಡಿ ಅದನ್ನ ವಿಡಿಯೋ ತೋರಿಸ್ತೀನಿ ನೋಡಿ ನಿಮಗೆ. ನಾನು ದೇವ್ರ ಮನೆಯಲ್ಲಿ ಹಿತ್ತಳಿ ಸಾಮಾನುಗಳನ್ನೆಲ್ಲ ತೊಳೆದು ಒಂದು ವಾರ ಆಯಿತು ನೋಡಿ. ಇನ್ನೂ ಅದ್ರ ಶೈನಿಂಗ್ ಕಡಿಮೆ ಆಗಿಲ್ಲ ನೋಡಿ. ಇವಾಗ ನಾ ಎಲ್ಲ ಕ್ಲೀನ್ ಮಾಡಿ ದೇವ್ರ ಮನೆ ಎಲ್ಲ ಸಿದ್ಧಪಡಿಸಿದ್ದೀನಿ ಅನ್ನೋ ಥರ ಕಾಣಿಸ್ತಾ ಇದೆ. ಒಂದು ವಾರ ಆಯಿತು ನಾನಿದು. ನಾಳೆ ಶುಕ್ರವಾರಕ್ಕೆ 1 ವೀಕ್ ಆಗುತ್ತೆ. ನಾನೆಲ್ಲ ತೊಳೆದ್ಬಿಟ್ಟು ಡೈಲಿ ಏನು ಮಾಡ್ತೀನಿ, ಹಾಗೆ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ನಾನು ಒದ್ದೆ ಬಟ್ಟೆ ತೊಗೊಂಡು ಮಣಿಯೆಲ್ಲ ದೇವ್ರು ಮಾತ್ರ 15 ದಿವ್ಸಕ್ಕೆ ಒಂದ್ಸಲ ನಾನು ಅಮಾವಾಸ್ಯೆ ಹುಣ್ಣಿಮೆಗೆ ಹಿಂದಿನ ದಿವಸ ತಿಕ್ಕೊಂತೀನಿ. ಮನೆ ಶುಕ್ರವಾರ ನನ್ನ ಮನೇಲಿ ಕಿಟ್ಟಿ ಪಾಟಿ ಇರೋದ್ರಿಂದ ನಾನೆಲ್ಲ ಶುಕ್ರವಾರ, ಶನಿವಾರ ಇತ್ತು, ಶುಕ್ರವಾರ ಎಲ್ಲ ನಾನು ತಿಕ್ಕೊಂಡು ದೇವರೆಲ್ಲ ಪೂಜೆ ಎಲ್ಲ ಮಾಡ್ಕೊಂಡಿದ್ದೆ ನೋಡಿ. ಹೆಂಗೆ ಕಾಣಿಸ್ತಾ ಇದೆ. 1 ವೀಕ್ ಆಯಿತು. ನೀವು ಉಪ್ಪು ಮತ್ತು ಹುಣಸೆಹಣ್ಣು ಅಥವಾ ಲಿಂಬೆಹಣ್ಣು ಇಂಥವೆಲ್ಲ ಹಾಕಿ ತಿಕ್ಕರಿ, ಮರುದಿವ್ಸ ಅದ್ರಾಗ ಕಪ್ಪಾಗಿ ಡಲ್ ಆಗಿಬಿಡ್ತಾವೆ ಮೂರ್ತಿಗಳೆಲ್ಲ. ಇದು ನೋಡ್ರಿ ಹೆಂಗೆ ಕಾಣಿಸ್ತಾ ಇದೆ ನೋಡಿ. ದೇವ್ರ ಮನೆ ಯಾವಾಗಲೂ ಹಿಂಗೆ ತಳ ಅಂತ ಹೊಳಿತಾ ಇರ್ತೈತಿ ಮೂರ್ತಿಗಳೆಲ್ಲ. ನನಗೆ ದೇವ್ರ ಮನೆ ಒಳಗೆ ಹೋದಾಗ ನಾನು ಪೂಜೆ ಮಾಡುವಾಗ, ನನಗೆ ದೀಪ ಮುಡಿಸುವಾಗ ಅಷ್ಟೊಂದು ಪಾಸಿಟಿವ್ ವೈಬ್ರೇಷನ್ ಅನಿಸುತ್ತೆ ನನಗಂತೂ ಭಾಳ ಖುಷಿ ಅನಿಸುತ್ತೆ ನೋಡಿ. ನೀವು ಮಾಡ್ಕೊಳ್ಳಿ, ಚೆನ್ನಾಗಿರ್ತೈತಿ ಇದು. ಯೂಸ್ ಮಾಡಿ ನೋಡಿ ನೀವು, ನನಗೆ ಹೇಳಿ ಕಮೆಂಟ್ ಬಾಕ್ಸಲ್ಲಿ.